ಲೇ ಎಲ್ಲೋ ಮುತ್ಕ ಕಾಣಿಸ್ತಾ ಇಲ್ವಲ್ಲೋ? ಈ ಮುತ್ಕ ಎಸ್ಕೇಪ್ ಆಗ್ಬಿಟ್ನಲ್ಲೋ. ಮಗ ಯಾವುದಕ್ಕೂ ಬಾಸುಗೊಂದ್ಸಲ ವಿಷಯ ತಿಳಿಸ್ಬಿಡು. ಲೇ ಬಾಸುಗ್ ವಿಷಯ ತಿಳಿಸಿದ್ರೆ ಹಾಕೊಂಡು ಗುಮ್ತಾರಷ್ಟೇ. ಆ ಮುತ್ಕ ಜಾಸ್ತಿ ದೂರ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ ಹತ್ರದಲ್ಲಿ. ಹುಡ್ಕನ ನಡೀರಿ. ಏನೋ ಮಗ ಮಾಡೋದು? ಇವತ್ತೆಲ್ಲೇ ಹೋದ್ರು ಅವ್ನು ಹುಡುಕ್ಲೇಬೇಕು ಕಣೋ, ಇಲ್ಲ ಅಂದ್ರೆ ಬಾಸ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲೋ ಹೋದ ಅವನು ಮುತ್ಕೋ, ತಪ್ಪಿಸ್ಕೊಂಡ್ಬಿಟ್ನಲ್ಲೋ. ಬಾಸ್ ಹೇಳಿದರೆ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅಂತ ಹೇಳಿದಾರೆ. ನೋಡೋಣ ಬನ್ನಿ. ತಡಿ, ಯಾವುದಕ್ಕೂ ಬಾಸ್ಗೊಂದ್ಸತಿ ಫೋನ್ ಮಾಡಿಬಿಡ್ತೀನಿ. ಏನ್ರ ಬಾಸ್, ನಿಮ್ಮ ಮಾವರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಬಾಸ್. ವಾಟ್? ಏಯ್ ನಾಲಾಯ್ಕ್ ನನ್ನ ಮಕ್ಕಳ, ಒಬ್ಬ ಮುದ್ಕು ನೋಡ್ಕೊಳಕ್ ಆಗ್ಬೇನ್ರ ನಿಮ್ ಕೈಲಿ? ಯಾವುದೇ ಕಾರಣಕ್ಕೆ ಒಂದು ಮಿಸ್ ಆಗ್ಬಾರ್ದು ಕಣ್ರ. ಹುಡುಕ್ರ ಬೇಗ ಅಲ್ಲೇ ಎಲ್ಲೋ ಇರ್ತಾನೆ. ಎಲ್ಲ ಕಡೆ ಹುಡುಕ್ತಾ ಇದೀವಿ ಬಾಸ್, ಎಲ್ಲೂ ಸಿಗ್ತಾ ಇಲ್ಲ ಬಾಸ್. ಟೆನಿಕಾಶ್ ಒಂದು ತಪ್ಪಿಸ್ಕೋಬಾರ್ದಾಗಿತ್ತು ಕಣ್ರು. ಎಸ್ಪೆಷಲಿ ಇವತ್ತು ತಪ್ಪಿಸ್ಕೊಂಡೆ ಸೀದಾ ಚೌಲ್ಟ್ರಿ ಹತ್ರ ಹೋಗ್ತಾನೆ. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತಾನೆ ಅವನು. ಯಾವುದೇ ಕಾರಣಕ್ಕೂ ಅವನು ಚೌಲ್ಟ್ರಿ ಹತ್ರ ಹೋಗೋ ಆಗಿಲ್ಲ. ಆ್ಯಂಡ್ ಅವನ ಹತ್ರ ಫೋನ್ ಇಲ್ಲ. ಬೇರೆ ಯಾವ್ದಾದ್ರು ಫೋನ್ ತೊಗೊಂಡು ಇನ್ಫಾರ್ಮ್ ಮಾಡಿದ್ರು ನನ್ನ ಕೆಲಸ ಹಾಳಾಗೋಗುತ್ತೆ. ಅದನ್ನು ಮಾಡಿಕೊಡ್ದು ಅವನು. ಎಷ್ಟು ದೂರ ಹೋಗಕ್ರೋ ಸಾಧ್ಯ? ಅಲ್ಲಿಂದ ಚೌಲ್ಟ್ರಿಗೆ ಹೋಗೋ ಎಲ್ಲ ದಾರಿಗಳಲ್ಲೂ ಹುಡುಕ್ರು, ಎಲ್ಲ ಒಂದ್ ಕಡೆ ಸಿಕ್ಕೇ ಸಿಗ್ತಾನೆ. ಸರಿ ಬಾಸ್, ಹುಡುಕಿ ಅಂತ ಹೇಳಿದ್ದಾರೆ, ಹುಡ್ಕನ ನಡೆಯಿರಿ. ಏನೋ ಮಾಮ, ನನ್ನ ಮನೇಲಿ ನನ್ನ ದುಡ್ಡಲ್ಲಿ ತಿಂದು ಉಂಡು ಕುಡ್ದು ತೇಗಿ ಕೊನೆಗೆ ನನಗೆ ಬಗ್ನಿಗೂಟ ಇಡಕ್ಕೆ ನೋಡ್ತೀಯಲ್ಲ, ಸರಿನಾ ನೀನು ಮಾಡಿದ್ದು? ಅಳಿಮಯ್ಯ, ಮುಚ್ಚ ಬಾಯಿ. ಅಳಿಮಯ್ಯ ಅಂತ ಅಳಿಮಯ್ಯ. ಏನಲ್ಲ ಮಾಮ್ಸ್ 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 ಅಂತ ಬಾಯಿ ತುಂಬ ಕರಿತಾ ಇದ್ದೆ ನಿನ್ನ. ಅದೊಂದೇ ಕಾರಣಕ್ಕೆ ಕಣಪ್ಪ ನಿನಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ. ಅದೊಂದೇ ಕಾರಣಕ್ಕೆ. ಸೆಂಟಿಮೆಂಟ್ ಇದೆಯಲ್ಲ, ಬ್ಲಡಿ ಮಾಮ ಅನ್ನೋ ಸೆಂಟಿಮೆಂಟ್, ಆ ಒಂದೇ ಕಾರಣಕ್ಕೆ. ಜನರಲಿ ಏನಾಗುತ್ತೆ ಗೊತ್ತಾ ಮಾಮ, ಒಬ್ಬ ವ್ಯಕ್ತಿಗೆ ಅವನ ಪರ ಇರೋರೆಲ್ಲ ತನ್ನವ್ರು ಅಲ್ವಾ, ಅದೇ ಅವನ ವಿರುದ್ಧ ನಿಲ್ಲೋರೆಲ್ಲ ಶತ್ರುಗಳೇ. ಆದರೆ ಒಂದು ಕನ್ಫ್ಯೂಷನ್ ಏನು ಗೊತ್ತಾ,
ತನ್ನ ಮನೇಲೇ ಎತ್ಕೊಂಡು ಅವನ ವಿರುದ್ಧ ನಿಲ್ತಾರಲ್ಲ ಅಂಥವ್ರಿಗೆ ಏನಂತಾರೆ? ದ್ರೋಹಿಗಳು. ಶತ್ರುಗಳಿಗಾದ್ರೂ ಒಂದು ಪಕ್ಷ ಕ್ಷಮೆ ಅನ್ನೋದಿರುತ್ತೆ. ಹೋಗೋ ಶಂಸಿದಿನಿ ಹಾಳಾಗೋಗು ಅಂತ ಬಿಟ್ಬಿಡ್ಬೋದು. ಆದರೆ ದ್ರೋಹಿಗಳಿರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕು ಮಾಮ? ಯಾಕೋ ಮಾಮ, ಏನೋ ನಿನ್ನ ಸಮಸ್ಯೆ? ವಯಸ್ಸಾಗಿದೆ, ಕೊನೆಗಾಲದಲ್ಲಾದ್ರೂ ಒಳ್ಳೆಯವನು ಅನ್ಸ್ಕೋಬೇಕು ಅನ್ನೋ ತೇವಲ್ಲ. ಜೈಲ್ಗೆ ಹೋಗಿ ಬಂದ್ಮೇಲೆ ತುಂಬ ಬದಲಾಗ್ಬಿಟ್ಟಿದ್ಯಲ್ಲ. ಈಗೇನು ಮಾಡಬೇಕು ಅನ್ಕೊಂಡಿದ್ಯಪ್ಪ? ಓಡೋಗಿ ಆದಷ್ಟು ಬೇಗ ಆ ಮದುವೆನ ನಿಲ್ಲಿಸ್ಬೇಕು ಅಂತಿದ್ಯಾ ಅಲ್ವಾ? ಮಾಮ, ನಾನು ಅದೇ ಕೆಲಸನೇ ಕಣೋ ಮಾಡ್ತಾ ಇರೋದು. ಮದುವೆ ನಿಲ್ಲಿಸ್ಬೇಕು ಅಂತಾನೆ ನಾನು ಇರೋದು. ಆದರೆ ನೀನು ಆ ಥರ ಬೀಳ್ತಾ ಇದೆಯಾ ಸುಮ್ಮನೆ. ಅರ್ಜೆಂಟ್ ಮಾಡೋದ್ರಿಂದ ಏನು ಮಜಾ ಬರುತ್ತೆ ನೀನೇ ಹೇಳು? ಮದುವೆನ ಫೈನಲ್ ಸ್ಟೇಜ್ವರೆಗೂ ತಗೊಂಡೋಗಿ ಆಗ ನಿಲ್ಲಿಸ್ತೀವಿ ಗೊತ್ತಾ? ಅದು ಮಜಾ ಅಂದರೆ ಇಬ್ರು ಹಸೆ ಮನೆ ಮೇಲೆ ಕೂತಿರ್ತಾರೆ. ಗಂಡು ಹೆಣ್ಣು ಆ ಕಡೆ ಈ ಕಡೆ ಎಲ್ಲ ಜನ ಸುತ್ತ ನಿಂತಿರ್ತಾರೆ. ಇನ್ನೇನ್ ತಾಳಿ ಕಟ್ಟೋ ಟೈಮಲ್ಲಿ ನಿಲ್ಲಿಸ್ತೀವಿ ನೋಡು ಮದುವೆ. ಅದು ಮಜಾ ಅಂದ್ರೆ. ಓಕೆ ಓಕೆ, ಬನ್ನಿ 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 ಬನ್ನಿ. ಅದಕ್ಕೆ ಇಲ್ಲೊಂಚೂರು ಬ್ಲಸ್ ಜಾಸ್ತಿ ಮಾಡಿ. ಸ್ವಲ್ಪ ಮೇಲೆ. ಅಪೇಕ್ಷಾ, ಅವ್ರಿಗೆ ಹೇಳೋ ಬದಲು ನೀನೇ ಮಾಡ್ಬೋದಲ್ವಾ? ಆಕ್ಚುಲಿ ಅದಕ್ಕೆ ನನ್ಕಿಂತ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ. ಹಾಗಿದ್ರೆ ನೀನ್ ಸುಮ್ಮನೆ ಇರೋ, ಅವ್ರೇ ಮಾಡ್ಲಿ. ಮಮ್ಮಿ ಮಮ್ಮಿ ನಮ್ಗೇನು ಹೇಳ್ಬೇಕು. ಇರೋ ಒಂದ್ ನಿಮಿಷ, ಚಿಕ್ಕಿಗೆ ರೆಡಿ ಮಾಡಿಸ್ತಿದ್ವಿ. ಬನ್ನಿ ಮಮ್ಮಿ, ಹೇಳ್ತೀನಿ. ಇರೋ